ಇವತ್ತು ನೋಡಿ ದೀಪಶ್ರೀನೂ ಇದ್ದಾಳೆ. ಎಕ್ಸೆಲ್ ಸಕ್ಸಸ್ಫುಲಿ ಫಿನಿಶ್ ಮಾಡ್ಕೊಂಡು ಬಂದಿದ್ದೀವಿ. ಪಿಂಕಿ ಅಲ್ಲಿ ಬರ್ತಿದ್ದಾಳೆ, ಅವಳು ಬರ್ತಾ ಇದ್ದಾಳೆ ಗಾಯ್ಸ್. ನೋಡಿ ಗಾಯ್ಸ್, ತಿಂಡಿ ಬ್ಯಾಕ್ ಆಗಿದ್ದಾಳೆ, ಅವಳು ಜಾಯ್ನ್ ಆಗಿದ್ದಾಳೆ. ಹೊಸ ವಿಷಯ ಏನು ಗೊತ್ತಾ ಗೈಸ್, ಟ್ರಿಪ್ಗೆ ಹೋಗಿ ಬಂದು ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟು ನಿನ್ನೆ ಇಬ್ಬರು ಮಂಗಗಳು ರಜೆ ತಗೊಂಡಿದ್ದಾರೆ, ನನ್ನ ಒಬ್ಬಳನ್ನೇ ಬಿಟ್ಬಿಟ್ಟು. ನಮ್ಮ ಜೊತೆ ಇರೋಳು ಮಂಗ ಗೈಸ್, ಅದೆಲ್ಲ ಅನ್ಕೋಬೇಡಿ ಅವರಿಬ್ಬರೇ ಮಂಗ ಅಂತ. ಬಿಕಾಸ್ ನಮ್ಮ ಕಾಲೇಜಲ್ಲೇ ಮಂಗಗಳನ್ನ ಸಾಕಿದ್ದೀವಿ. ಒಂದು 10 ಮಂಗಗಳಿದ್ದಾವೆ, ಸಿಗ್ತವೆ, ಯಾವಾಗಾದ್ರೂ ತೋರಿಸ್ತೀವಿ. ಇಷ್ಟಾಗಿದೆ ಈಗ. ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಬಿಕಾಸ್ ಲೇಟ್ ಆಯಿತು ಬರೋದು. ಬಸ್ಸಲ್ಲಿ ನಮಗೆ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ. ಆಮೇಲೆ ಮೊಬೈಲ್ ಇಟ್ಕೊಂಡು ಅಂದರೆ ಕಂಡಕ್ಟರ್ ಅಂಕಲ್ ಸುಮ್ಮನೆ ಬೈತಾರೆ ಅಂತ ವ್ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ. ಬ್ರೇಕ್ನೆಲ್ಲ ಮುಗಿಸ್ಕೊಂಡು ಕ್ಲಾಸ್ಗೆ ಎಂಟರ್ ಆದ್ವಿ. ಕ್ಲಾಸ್ಗೆ ಎಂಟರ್ ಆದಮೇಲೆ ಗೊತ್ತಾಯಿತು ಇವತ್ತು ಕಾನ್ಸ್ಟಿಟ್ಯೂಷನ್ ಡೇ ಇದೆ ಅಂತ. ಸೊ ಅದಕ್ಕಾಗಿ ಕ್ಲಾಸಲ್ಲಿ ನಾವೆಲ್ಲರೂ ಇವತ್ತು ಪ್ರಿಯಾಂಬಲ್ ಓದಿದ್ವಿ. To constitute India into a sovereign, socialist, secular, democratic, republic, and to secure to all its citizens. ಮತ್ತೆ ನಾವು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಗೈಸ್. ಯಾಕೆ ಅಂತಂದರೆ ಇವತ್ತಿನ ನಮ್ಮ ಕಾಲೇಜ್ ಡೇ ಇಲ್ಲಿಗೆ ಸ್ಟಾಪ್ ಆಗ್ತಾ ಇದೆ. ಬಿಕಾಸ್ ನಮ್ಮ ಕಾಲೇಜಿನ ಪ್ರೆಸಿಡೆಂಟ್ ಯಾರೋ ಎಕ್ಸ್ಪೈರ್ ಆದ್ರಂತೆ. ಸೊ ಹಂಗಾಗಿ ನಮ್ಮ ಕಾಲೇಜ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಫಾರ್ ಇವತ್ತಿಗೆ ಅಷ್ಟೇ. ನಾಳೆ ಏನು ರಜೆ ಇಲ್ಲ ಗೈಸ್ ನಮಗೆ. ಆ್ಯಂಡ್ ದೆನ್ ನಾವಿವತ್ತು ನನ್ನ ಫ್ರೆಂಡ್ಸ್ನ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀವಿ. ಇನ್ನಿಬ್ಬರು ನಮ್ಮ ಗ್ಯಾಂಗ್ನ ಇನ್ನೂ ಸುಮಾರು ಜನ ಇದ್ದಾರೆ, ಅವರೆಲ್ಲ ಹೋಗಿದ್ದಾರೆ. ಸೊ ಲೆಟ್ ಅಸ್ ಇಂಟ್ರಡ್ಯೂಸ್. ಹಾಯ್ ಹೇಳಿ ಗೈಸ್ ನಮ್ಮ ಬ್ಲಾಗ್ಗೆ. ವೈಶು, ತೇಜ್ ಮತ್ತು ಇವರಿಬ್ರು ಇನ್ನೇನು ನಿಮಗೆ ಗೊತ್ತೇ ಇದೆ, ನಮ್ಮ ಬ್ಲಾಗಿನ ಹಳೇ ಮಂಗಗಳು, ಆ್ಯಸ್ ದೀಪ ಟೋಲ್ಡ್. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಗೈಸ್. ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಎಂಡ್ ದಿಸ್ ಬ್ಲಾಗ್ ಹಿಯರ್.